ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಹಲವಾರು ಹುದ್ದೆಗಳು ಖಾಲಿದ್ದಾವೆ. ಎಷ್ಟು ಹುದ್ದೆಗಳಿವೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಹುದ್ದೆಯ ಹೆಸರೇನು, ಇದು ಸೆಂಟ್ರಲ್ ಗೌರ್ಮೆಂಟಾ ಅಥವಾ ಸ್ಟೇಟ್ ಗೌರ್ಮೆಂಟಾ ಅಂತೇಳಿ ಫುಲ್ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫುಲ್ ಡೀಟೇಲ್ ಆಗಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ಈ ಒಂದು ಬ್ಯಾಂಕ್ ಆಫ್ ಬರೋಡಾಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 28/12/2024 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 17/1/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಬೇಗ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಶುರು ಮಾಡಿ. ಈಗ ಹುದ್ದೆ ಹೆಸರು, ಇದು ಗ್ರೇಡ್ ಯಾವುದು, ವೇಕೆನ್ಸೀಸ್ ಎಷ್ಟಿದಾವೆ, ಏಜ್ ಎಷ್ಟಿರ್ಬೇಕು, ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಮತ್ತೆ ಎಕ್ಸ್ಪೀರಿಯನ್ಸ್ ಎಷ್ಟಾಗಿರ್ಬೇಕು, ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಈಗ ಮೊದಲನೇದಾಗಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ ಅಂತಂದೇಳಿ ಇದು ಒಂದು ಸ್ಕೇಲ್ 1 ಹುದ್ದೆ ಆಗಿದ್ದು 150 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಏಜ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ 24 ವರ್ಷದಿಂದ 34 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಡಿಗ್ರಿ ಆಗಿರ್ಬೇಕು, ಯಾವ್ದಾದ್ರು ಒಂದು ಡಿಗ್ರಿ ಆಗಿರ್ಬೇಕು, ಅದರ ಜೊತೆಗೆ 2 ಇಯರ್ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆಗಿರ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಅಂದರೆ ಡಿಗ್ರಿ ಈಗ BA ಆಗಿರ್ಬೋದು, BCom ಆಗಿರ್ಬೋದು, BBM ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಗ್ರಿ ಆಗಿರ್ಬೇಕು, ಅದ್ರ ಜೊತೆಗೆ 2 ವರ್ಷ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು ಅಂತಂದೇಳಿ ಅವರು ಹೇಳಿದ್ದಾರೆ. ಅದು ಯಾವುದ್ರಲ್ಲಪ್ಪ ಅಂತಂದ್ರೆ ಸ್ಪೆಷಲೈಸೇಷನ್ ಮಾರ್ಕೆಟಿಂಗ್, ಸೇಲ್ಸು, ಅಗ್ರಿಕಲ್ಚರ್ ಬಿಸ್ನೆಸ್, ರೂರಲ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಅಲ್ಲಿ ಅವ್ರು ಏನು ಮಾಡಿರ್ಬೇಕು, ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ಬೇಕಂತಂದೇಳಿ ಹೇಳಿದ್ದಾರೆ. ಇವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಕಪ್ಪ ಅಂತಂದ್ರೆ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಅವರು ಹೇಳಿದರೆ. ಅದು ಯಾವುದರಲ್ಲಿ ಅಂತಂದೇಳಿ ಸೇಲ್ಸ್ ಆಕ್ಟಿವಿಟೀಸ್ ಅಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಕೇಳಿದ್ದಾರೆ. ಅದಾದ ನಂತರ ಸೆಕೆಂಡ್ ಒನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತಂದೇಳಿ ಇದು ಒಂದು ಸ್ಕೇಲ್ 2 ಹುದ್ದೆ ಆಗಿದೆ. ಒಟ್ಟು 50 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಇಲ್ಲಿ ಏಜ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ 26 ವರ್ಷದಿಂದ 36 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮ್ಯಾನೇಜರ್ಗೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ಇವರಿಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಇವರಿಗೂ ಕೂಡ ಸೇಮ್ ಡಿಗ್ರಿ ಆಗಿರ್ಬೇಕು, ಅದ್ರ ಜೊತೆಗೆ 2 ಇಯರ್ ಪೋಸ್ಟ್ ಗ್ರಾಜುಯೇಟ್ ಆಗಿರ್ಬೇಕು. ಅದು ಯಾವುದರಲ್ಲಿ ಸೇಲ್ಸ್ ಆರ್ ಮಾರ್ಕೆಟಿಂಗ್ ಆರ್ ಅಗ್ರಿಕಲ್ಚರ್ ಬಿಸ್ನೆಸ್ ಆರ್ ರೂರಲ್ ಮ್ಯಾನೇಜ್ಮೆಂಟ್ ಆರ್ ಫೈನಾನ್ಸ್ ಅಲ್ಲಿ ಏನಾಗಿರ್ಬೇಕು, ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಆಗಿರ್ಬೇಕು. ಇವ್ರಿಗೂ ಕೂಡ 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಕೇಳಿದ್ರೆ. ಅದು ಯಾವುದರಲ್ಲಿ ಸೇಲ್ಸ್ ಅಲ್ಲಿ 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಅಂತವ್ರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಮ್ಯಾನೇಜರ್ ಸೇಲ್ಸ್ ಅಂತಂದೇಳಿ ಇದು ಒಂದು ಸ್ಕೇಲ್ 2 ಹುದ್ದೆ ಆಗಿದ್ದು 450 ಹುದ್ದೆಗಳು ಇಲ್ಲಿ ಖಾಲಿ ಇದಾವೆ. ಇವರಿಗೆ ಏಜ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ 24 ವರ್ಷದಿಂದ 34 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕೂಡ ಯಾವುದಾದ್ರೂ ಒಂದು ಡಿಗ್ರಿ ಆಗಿರ್ಬೇಕಂತಂದೇಳಿ ಕೇಳಿದರೆ, ಅಥವಾ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ಅವರು ಪ್ರಿಫರೆನ್ಸ್ ಕೊಡ್ತೀನಿ ಅಂತ ಹೇಳಿದರೆ MBA ಆರ್ PGDM ಇನ್ ಮಾರ್ಕೆಟಿಂಗ್ ಆರ್ ಸೇಲ್ಸ್ ಆರ್ ಬ್ಯಾಂಕಿಂಗ್ ಅಲ್ಲಿ ಯಾರಾದ್ರೆ MBA ಅಥವಾ PGDM ಮಾಡಿದವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತಂದೇಳಿ ಹೇಳಿದ್ದಾರೆ. ಅವರಿಗೆ ಮೊದಲ ಆದ್ಯತೆಯನ್ನು ಅವರಿಗೆ ನೀಡ್ತಾರೆ. ಇವರಿಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಅವರು ಕೇಳಿದರೆ. ಅದು ಯಾವುದ್ರಲ್ಲಪ್ಪ ಅಂತಂದ್ರೆ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಇನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತಂದೇಳಿ ಹೇಳಿದ್ದಾರೆ. 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಹೇಳಿದ್ದಾರೆ. ಅದಾದ ನಂತರ ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸ್ಟ್ ಅಂತಂದೇಳಿ ಇದೊಂದು ಸ್ಕೇಲ್ 2 ಹುದ್ದೆ ಆಗಿದ್ದು ಒಟ್ಟು 78 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಇವರಿಗೆ ಮಿನಿಮಮ್ 24 ವರ್ಷದಿಂದ 34 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸ್ಟ್ ಅಂತಂದೇಳಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಂತಂದೇಳಿ ಕೇಳಿದರೆ ಮೊದಲ ಆದ್ಯತೆಯನ್ನು CA, CFA, CMA ಆರ್ 2 ಇಯರ್ಸ್ ಫುಲ್ ಟೈಮ್ MBA ಆರ್ PGDM ಇನ್ ಫೈನಾನ್ಸ್ ಯಾರು ಮಾಡಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ನೀಡ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಇಲ್ಲೂ ಕೂಡ 3 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಕ್ರೆಡಿಟ್ ಅಫ್ರೈಸಲ್ ಅಂತಂದೇಳಿ ಅವರು ಹೇಳಿದ್ದಾರೆ. ಆರ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಸ್ ಅನಲಿಸ್ಟ್ ಇನ್ RBI ಅಪ್ರೂವ್ಡ್ ರೇಟಿಂಗ್ ಏಜೆನ್ಸೀಸ್ ಅಂತಂದೇಳಿ ಹೇಳಿದ್ದಾರೆ.
ಅದಾದ ನಂತರ ಸೀನಿಯರ್ ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಅಂತಂದೇಳಿ ಇದೊಂದು ಸ್ಕೇಲ್ 3 ಹುದ್ದೆ ಆಗಿದ್ದು ಒಟ್ಟು 46 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 27 ವರ್ಷದಿಂದ 37 ವರ್ಷದೊಳಗಿನ ಎಲ್ಲರೂ ಕೂಡ ಈ ಸೀನಿಯರ್ ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿ ಕೇಳಿದಾನೆ. ಮೊದಲ ಆದ್ಯತೆಯನ್ನು CA, CFA, CMA ಆರ್ 2 years ಫುಲ್ ಟೈಮ್ MBA ಆರ್ PGDM ಇನ್ ಫೈನಾನ್ಸ್ ಅಂತಂದೇಳಿ ಹೇಳಿದ್ದಾರೆ. ಈ ಮೊದಲ ಆದ್ಯತೆಯನ್ನು ಈ MBA ಅಥವಾ CA, CFA, CMA, PGDM ಇನ್ ಫೈನಾನ್ಸ್ ಅಲ್ಲಿ ಯಾರು ಮಾಡಿರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ನೀಡ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಇಲ್ಲೂ ಕೂಡ 6 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಅದು ಕ್ರೆಡಿಟ್ ಅಪ್ರೈಸಲ್ ಪ್ರಿಫರಬಲ್ ಇನ್ ಕಾರ್ಪೊರೇಟ್ ಆರ್ MSME ಕ್ರೆಡಿಟ್ ಇನ್ ಎನಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತಂದೇಳಿ ಹೇಳಿದ್ದಾರೆ. 6 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಅವರು ಹೇಳಿದ್ದಾರೆ. ಅದಾದ ನಂತರ 6ನೇದು ಸೀನಿಯರ್ ಮ್ಯಾನೇಜರ್ MSME ರಿಲೇಶನ್ಶಿಪ್ ಅಂತಂದೇಳಿ ಇದೊಂದು ಸ್ಕೇಲ್ 3 ಹುದ್ದೆ ಆಗಿದ್ದು ಇಲ್ಲಿ 205 ಹುದ್ದೆಗಳು ಖಾಲಿ ಇದ್ದಾವೆ. 28 ವರ್ಷದಿಂದ 40 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇವರಿಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಯಾವುದಾದ್ರೂ ಒಂದು ಗ್ರಾಜುಯೇಟ್ ಆಗಿರ್ಬೇಕು, ಡಿಗ್ರಿ ಆಗಿರ್ಬೇಕು. ಇಲ್ಲೂ ಕೂಡ 2 years ಫುಲ್ ಟೈಮ್ MBA ಆರ್ PGDM ಇನ್ ಫೈನಾನ್ಸ್ ಆರ್ ಮಾರ್ಕೆಟಿಂಗ್ ಆರ್ ಬ್ಯಾಂಕಿಂಗ್ ಅಂತಂದೇಳಿ ಹೇಳಿದ್ದಾರೆ. ಅಂಥವ್ರಿಗೂ ಕೂಡ ಮೊದಲ ಆದ್ಯತೆಯನ್ನು ನೀಡ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಅದಾದ ನಂತರ 8 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಅವರು ಕೇಳಿದ್ದಾರೆ. ಅದು ಯಾವುದರಲ್ಲಿ ಕ್ರೆಡಿಟ್ ಆರ್ MSME ಕ್ರೆಡಿಟ್ ಆರ್ ಸೇಲ್ಸ್ ಆರ್ ಮಾರ್ಕೆಟಿಂಗ್ ವಿತ್ ಎನಿ ಬ್ಯಾಂಕ್ ಅಂತಂದೇಳಿ ಅವರು ಹೇಳಿದ್ದಾರೆ. 8 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. 6 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಕ್ರೆಡಿಟ್ ಆರ್ MSME ಕ್ರೆಡಿಟ್ ಆರ್ ಸೇಲ್ಸ್ ಅಂತಂದೇಳಿ ಹೇಳಿದ್ದಾರೆ. ಅವರು 6 ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ಆಗಿರ್ಬೇಕಂತಂದೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಹೆಡ್ SME ಸೆಲ್ ಅಂತಂದೇಳಿ ಇದು ಸ್ಕೇಲ್ 4 ಹುದ್ದೆಯಾಗಿದ್ದು ಒಟ್ಟು 12 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 30 ವರ್ಷದಿಂದ 42 ವರ್ಷದೊಳಗಿನ ಎಲ್ಲರೂ ಕೂಡ ಈ ಹೆಡ್ SME ಸೆಲ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿ ಅಂತಂದೇಳಿ ಕೇಳಿದರೆ ಮೊದಲ ಆದ್ಯತೆಯನ್ನು ಯಾರಿಗೆ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ವಿತ್ ಸ್ಪೆಷಲೈಸೇಷನ್ ಇನ್ ಮಾರ್ಕೆಟಿಂಗ್ ಆರ್ ಸೇಲ್ಸ್ ಆರ್ ಬ್ಯಾಂಕಿಂಗ್ ಆರ್ ಫಾರೆಕ್ಸ್ ಆರ್ ಫೈನಾನ್ಸ್ ಅಂತಂದೇಳಿ ಹೇಳಿದರೆ ಇವರಿಗೆ ಮೊದಲ ಆದ್ಯತೆಯನ್ನು ನೀಡ್ತೀವಿ ಅಂತಂದೇಳಿ ಅವರು ಹೇಳಿದರೆ. ಡಿಗ್ರಿ ಆಗಿರ್ಬೇಕು, ಪೋಸ್ಟ್ ಗ್ರಾಜುಯೇಟ್ ಆದವ್ರಿಗೆ ಮೊದಲ ಆದ್ಯತೆ ನೀಡ್ತೀವಿ ಅಂತಂದೇಳಿ ಅವರು ಹೇಳಿದ್ದಾರೆ. ಇಲ್ಲಿ ಕೂಡ 8 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಅವರು ಹೇಳಿದ್ದಾರೆ. ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಇನ್ MSME ಕ್ರೆಡಿಟ್ ಆರ್ ಸೇಲ್ಸ್ ವಿತ್ ಎನಿ ಬ್ಯಾಂಕ್ ಆರ್ NBFC ಆರ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಅಂತಂದೇಳಿ ಹೇಳಿದ್ದಾರೆ. ಒಟ್ಟು 8 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಆಫೀಸರ್ ಸೆಕ್ಯೂರಿಟಿ ಅನಲಿಸ್ಟ್ ಅಂತಂದೇಳಿ ಸ್ಕೇಲ್ 1 ಹುದ್ದೆ ಆಗಿದ್ದು ಇಲ್ಲಿ 5 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಮಿನಿಮಮ್ 22 ವರ್ಷದಿಂದ 32 ವರ್ಷದೊಳಗಿನ ಎಲ್ಲರೂ ಕೂಡ ಈ ಆಫೀಸರ್ ಸೆಕ್ಯೂರಿಟಿ ಅನಲಿಸ್ಟ್ ಹುದ್ದೆಗಳ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ BE ಆರ್ BTech ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ಏನಾಗಿರ್ಬೇಕು MTech ಇಲ್ಲ BTech ಆಗಿರ್ಬೇಕು. ಆರ್ MCA ಆರ್ MSc ಕಂಪ್ಯೂಟರ್ ಸೈನ್ಸ್ ಆರ್ MSc IT MSc ಇನ್ ಸೈಬರ್ ಸೆಕ್ಯೂರಿಟಿ ಅಂತಂದೇಳಿ ಕೇಳಿದರೆ ಆರ್ ಯಾವುದಾದ್ರೂ ಒಂದು ಆಗಿರ್ಬೇಕು. BA ಆಗಿರ್ಬೋದು, ಇಲ್ಲ BTech ಆಗಿರ್ಬೋದು, ಅಥವಾ MCA ಅಥವಾ MSc ಕಂಪ್ಯೂಟರ್ ಸೈನ್ಸ್, MSc IT, MSc ಇನ್ ಸೈಬರ್ ಸೆಕ್ಯೂರಿಟಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಿರ್ಬೇಕು. ಮೊದಲ ಆದ್ಯತೆಯನ್ನು ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ CEHR CISSA ಆರ್ CISM ಆರ್ CRISC ಆರ್ CISSP ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ ಅವರಿಗೆ. ಇಲ್ಲೂ ಕೂಡ 1 year ಎಕ್ಸ್ಪೀರಿಯನ್ಸ್ ಇನ್ IT ಆರ್ IT ಸೆಕ್ಯೂರಿಟಿ ಇನ್ ಬ್ಯಾಂಕಿಂಗ್ ಆರ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಅಂತಂದೇಳಿ ಅವರು ಹೇಳಿದ್ದಾರೆ. 1 year ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಅದಾದ ನಂತರ ಮ್ಯಾನೇಜರ್ ಸೆಕ್ಯೂರಿಟಿ ಅನಲಿಸ್ಟ್ ಅಂತಂದೇಳಿ ಇದೊಂದು ಸ್ಕೇಲ್ 2 ಹುದ್ದೆ ಆಗಿದ್ದು ಇಲ್ಲಿ 2 ಹುದ್ದೆಗಳು ಖಾಲಿ ಇದ್ದಾವೆ. 24 ವರ್ಷದಿಂದ 34 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಮ್ಯಾನೇಜರ್ ಸೆಕ್ಯೂರಿಟಿ ಅನಲಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವುದು ಕ್ವಾಲಿಫಿಕೇಶನ್ ಕೇಳಿದಾರಪ್ಪ ಅಂತಂದ್ರೆ BE ಆರ್ BTech ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಂತಂದೇಳಿ ಕೇಳಿದ್ರೆ ಇದೊಂದು ಆಗಿರ್ಬೇಕು. ಅಥವಾ
MCA ಅಥವಾ MSc ಕಂಪ್ಯೂಟರ್ ಸೈನ್ಸ್, MSc IT, MSc ಇನ್ ಸೈಬರ್ ಸೆಕ್ಯೂರಿಟಿ ಯಾವುದಾದ್ರೂ ಒಂದು ಆಗಿರಬೇಕು. ಅದರ ಜೊತೆಗೆ ಮ್ಯಾಂಡೇಟರಿ ಸರ್ಟಿಫಿಕೇಟ್ ಅನ್ನೋರು ಕೂಡ ಕೇಳಿದ್ದಾರೆ ಇಲ್ಲಿ. CISSP ಆರ್ CISM ಆರ್ CISA ಅಂತಂದೇಳಿ ಸರ್ಟಿಫಿಕೇಟ್ ಕೇಳಿದ್ದಾರೆ ಮ್ಯಾಂಡೇಟರಿ. ಅದಾದ ನಂತರ ಮೊದಲ ಆದ್ಯತೆ ಪ್ರಿಫರೆನ್ಸ್ ಅನ್ನು ಕೊಡ್ತಾರೆ. ಯಾವೊಂದಷ್ಟು ಕೋರ್ಸ್ಗಳನ್ನು ಮಾಡಿದವರಿಗೆ CHR, CISA, CISM, CRISC, CISSP ಅವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಇಲ್ಲಿ ಕೂಡ 3 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದರೆ. IT ಸೆಕ್ಯೂರಿಟಿ ಇನ್ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಸೂರೆನ್ಸ್ ಅಂತಂದೇಳಿ ಕೇಳಿದರೆ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಅದಾದ ನಂತರ ಸೀನಿಯರ್ ಮ್ಯಾನೇಜರ್ ಸೆಕ್ಯೂರಿಟಿ ಅನಲಿಸ್ಟ್ ಅಂತಂದೇಳಿ ಇದೊಂದು ಸ್ಕೇಲ್ 3 ಹುದ್ದೆ ಆಗಿದ್ದು ಒಟ್ಟು 2 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 27 ವರ್ಷದಿಂದ 37 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಸೀನಿಯರ್ ಮ್ಯಾನೇಜರ್ ಸೆಕ್ಯೂರಿಟಿ ಅನಲಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲೂ ಕೂಡ BTech ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಂದೇಳಿ ಹೇಳಿದರೆ BE ಆಗಿರ್ಬೋದು ಅಥವಾ BTech ಆಗಿರ್ಬೋದು ಅಥವಾ MCA, MSc IT, MSc ಇನ್ ಸೈಬರ್ ಸೆಕ್ಯೂರಿಟಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ಇವರು ಕೂಡ ಮ್ಯಾಂಡೇಟರಿ ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. CISSP ಆರ್ CISM ಆರ್ CISA ಅಂತಂದೇಳಿ ಈ ಒಂದು ಸರ್ಟಿಫಿಕೇಟನ್ನು ಮ್ಯಾಂಡೇಟರಿ ಅಂತಂದೇಳಿ ಅವರು ಹೇಳಿದ್ದಾರೆ. ಮತ್ತು ಆದ್ಯತೆಯನ್ನು ಕೂಡ ಇಲ್ಲಿ ಕೊಡ್ತಾರೆ. ಯಾರ್ಯಾರಿಗಪ್ಪ ಅಂತಂದರೆ CEHR, CISA ಆರ್ CISM ಆರ್ CRISC ಇಂತಹ ಕೋರ್ಸ್ಗಳು ಮಾಡಿದವರಿಗೆ ಆದ್ಯತೆಯನ್ನು ನೀಡ್ತಾರೆ. ಇಲ್ಲೂ ಕೂಡ 6 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಕೇಳಿದ್ದಾರೆ. ಅದಾದ ನಂತರ ಟೆಕ್ನಿಕಲ್ ಆಫೀಸರ್ ಸಿವಿಲ್ ಇಂಜಿನಿಯರಿಂಗ್ ಅಂತಂದೇಳಿ ಸ್ಕೇಲ್ 1 ಹುದ್ದೆಯಾಗಿದ್ದು ಇಲ್ಲಿ 6 ಹುದ್ದೆಗಳು ಖಾಲಿ ಇದ್ದಾವೆ. 22 ವರ್ಷದಿಂದ 32 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ BE ಅಥವಾ BTech ಅಥವಾ ಈಕ್ವಲೆಂಟ್ ಯಾವುದಾದ್ರೂ ಒಂದು ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಂತಂದೇಳಿ ಅವರು ಕೇಳಿದ್ದಾರೆ. ಅದರ ಜೊತೆಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಅವರು ಕೇಳಿದ್ದಾರೆ. ಅದು ಯಾವುದರಲ್ಲಪ್ಪ ಅಂತಂದರೆ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತಂದೇಳಿ ಅವರು ಹೇಳಿದ್ದಾರೆ. ಅದಾದ ನಂತರ ಟೆಕ್ನಿಕಲ್ ಮ್ಯಾನೇಜರ್ ಇಂಜಿನಿಯರ್ ಸಿವಿಲ್ ಅಂತಂದೇಳಿ ಇದೊಂದು ಸ್ಕೇಲ್ 2 ಹುದ್ದೆ ಆಗಿದ್ದು ಒಟ್ಟು 2 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 24 ವರ್ಷದಿಂದ 34 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅನ್ನು ಇಲ್ಲಿ ಕೇಳಿದ್ದಾರೆ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈ ಒಂದು PDF ನಿಮ್ಗೆ ಏನಾದ್ರು ಬೇಕಿತ್ತಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಎಲ್ಲ ಕಂಪ್ಲೀಟಾಗಿ ಓದ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್ ಟೆಕ್ನಿಕಲ್ ಸೀನಿಯರ್ ಮ್ಯಾನೇಜರ್ ಸಿವಿಲ್ ಇಂಜಿನಿಯರಿಂಗ್ ಅಂತಂದೇಳಿ ಇದೊಂದು ಸ್ಕೇಲ್ 3 ಹುದ್ದೆ ಆಗಿದ್ದು ಒಟ್ಟು 4 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ 27 ವರ್ಷದಿಂದ 37 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ BE ಅಥವಾ BTech ಯಾವುದಾದ್ರು ಒಂದು ಈಕ್ವಿಲೆಂಟ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ 6 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು. ಅದಾದ ನಂತರ ಟೆಕ್ನಿಕಲ್ ಆಫೀಸರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂತಂದೇಳಿ ಇದೊಂದು ಸ್ಕೇಲ್ 1 ಹುದ್ದೆ ಆಗಿದ್ದು ಒಟ್ಟು 4 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 22 ವರ್ಷದಿಂದ 32 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇವರು ಕೂಡ BE ಅಥವಾ BTech ಆರ್ ಈಕ್ವಲೆಂಟ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಲ್ಲಿ ಕಂಪ್ಲೀಟ್ ಆಗಿರಬೇಕು. ಮತ್ತೆ ಇಲ್ಲಿ 1 ಇಯರ್ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಅದಾದ ನಂತರ ಟೆಕ್ನಿಕಲ್ ಮ್ಯಾನೇಜರ್ ಅದರೊಳಗಡೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಂದೇಳಿ ಇಲ್ಲಿ ಸ್ಕೇಲ್ 2 ಹುದ್ದೆ ಆಗಿದ್ದು 2 ಹುದ್ದೆಗಳು ಖಾಲಿ ಇದ್ದಾವೆ. 24 ವರ್ಷದಿಂದ 34 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ BE ಅಥವಾ BTech ಯಾವುದಾದ್ರೂ ಒಂದು ಈಕ್ವಲೆಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಮತ್ತು ಇಲ್ಲೂ ಕೂಡ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಕೇಳಿದ್ದಾರೆ. ಅದಾದ ನಂತರ ಟೆಕ್ನಿಕಲ್ ಸೀನಿಯರ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಂದೇಳಿ ಇದು ಒಂದು ಸ್ಕೇಲ್ 3 ಹುದ್ದೆ ಆಗಿದ್ದು 2 ಹುದ್ದೆಗಳು ಖಾಲಿ ಇದ್ದಾವೆ. 27 ವರ್ಷದಿಂದ 37 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. BE ಅಥವಾ BTech ಯಾವುದಾದ್ರೂ ಒಂದು ಕಂಪ್ಲೀಟ್ ಆಗಿರಬೇಕು. ಇಲ್ಲಿ 6 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದ್ದಾರೆ. ಅದಾದ ನಂತರ ಟೆಕ್ನಿಕಲ್ ಮ್ಯಾನೇಜರ್ ಆರ್ಕಿಟೆಕ್ಟ್ ಅಂತಂದೇಳಿ ಸ್ಕೇಲ್ 2 ಹುದ್ದೆ ಆಗಿದ್ದು 2 ಹುದ್ದೆಗಳು ಖಾಲಿ ಇದ್ದಾವೆ. 24 ವರ್ಷದಿಂದ 34 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಡಿಗ್ರಿ ಕೇಳಿದರೆ ಡಿಗ್ರಿ ಇನ್
ಆರ್ಕಿಟೆಕ್ಚರ್ ಅಂತಂದೇಳಿ, ಬಿ ಆರ್ಕಿಟೆಕ್ಚರ್ ಆರ್ ಈಕ್ವಲೆಂಟ್ ಅಂತಂದೇಳಿ ಕೇಳಿದ್ದಾರೆ. 3 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಕಂಪ್ಲೀಟ್ ಮಾಡಿರ್ಬೇಕು. ಅದಾದ ನಂತರ ಸೀನಿಯರ್ ಮ್ಯಾನೇಜರ್ ಸಿ ಅಂಡ್ ಐ ಸಿ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತಂದೇಳಿ ಸ್ಕೇಲ್ 3 ಹುದ್ದೆ ಆಗಿದ್ದು 10 ಹುದ್ದೆಗಳು ಖಾಲಿದ್ದಾವೆ. 29 ವರ್ಷದಿಂದ 39 ವರ್ಷದ ಒಳಗಡೆ ಇರುವಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವುದಾದ್ರೂ ಒಂದು ಡಿಗ್ರಿ ಕೇಳಿದರೆ ಅಥವಾ ಅದರ ಜೊತೆಗೆ 2 year ಫುಲ್ ಟೈಮ್ MBA ಆರ್ PGDM ಇನ್ ಫೈನಾನ್ಸ್ ಅಂತಂದೇಳಿ ಕೇಳಿದ್ದಾರೆ. ಇಲ್ಲೂ ಕೂಡ 6 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದ್ದಾರೆ. 6 ವರ್ಷ ಎಕ್ಸ್ಪೀರಿಯನ್ಸ್ ಆದವರಿಗೆ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದಾದ ನಂತರ ಚೀಫ್ ಮ್ಯಾನೇಜರ್ ಸಿ ಅಂಡ್ ಐ ಸಿ ರಿಲೇಶನ್ಶಿಪ್ ಮ್ಯಾನೇಜರ್ ಅಂತಂದೇಳಿ ಸ್ಕೇಲ್ 4 ಹುದ್ದೆ ಆಗಿದ್ದು 5 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 30 ವರ್ಷದಿಂದ 42 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿರ್ಬೇಕಂತಂದೇಳಿ ಕೇಳಿದ್ದಾರೆ. ಅದರ ಜೊತೆಗೆ ಫುಲ್ ಟೈಮ್ MBA ಆರ್ PGDM ಇನ್ ಫೈನಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿರ್ಬೇಕಂತಂದೇಳಿ ಕೇಳಿದರೆ. ಒಂದು ಡಿಗ್ರಿ ಆಗಿರ್ಬೇಕು, ಇನ್ನೊಂದು MBA ಆಗಿರ್ಬೇಕು ಅಥವಾ PGDM ಆಗಿರ್ಬೇಕಂತಂದೇಳಿ ಕೇಳಿದರೆ. ಪ್ರಿಫರೆನ್ಸ್ ಅನ್ನು ಮೊದಲ ಆದ್ಯತೆಯನ್ನು ಯಾವ್ದು ಕೊಡ್ತಾರಪ್ಪ ಅಂತಂದು ಹೇಳಿದ್ರೆ CA ಆರ್ CMA ಆರ್ CSC CS CFA ಇವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತಂದೇಳಿ ಅವರು ಪ್ರಿಫರೆನ್ಸ್ ಕೊಡ್ತಾರೆ. ಇಲ್ಲೂ ಕೂಡ 8 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಕೇಳಿದ್ದಾರೆ. ಅಟ್ಲೀಸ್ಟ್ ಅವ್ರು ಏನ್ ಮಾಡಿದ್ದಾರೆ 4 year ಎಕ್ಸ್ಪೋಜರ್ ಇನ್ ಸೇಲ್ಸ್ ಅಂತಂದೇಳಿ ಕೇಳಿದ್ದಾರೆ. ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಸೀನಿಯರ್ ಮ್ಯಾನೇಜರ್ ಸಿ ಅಂಡ್ ಐ ಸಿ ಕ್ರೆಡಿಟ್ ಅನಾಲಿಸ್ಟ್ ಅಂತಂದೇಳಿ ಇದೊಂದು ಸ್ಕೇಲ್ 3 ಹುದ್ದೆ ಆಗಿದ್ದು 5 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 29 ವರ್ಷದಿಂದ 39 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದಾದ ನಂತರ ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಮತ್ತು MBA ಅಥವಾ PGDM ಇನ್ ಫೈನಾನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿರ್ಬೇಕು. ಅವರು ಕೂಡ ಪ್ರಿಫರೆನ್ಸ್ ಅನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. CA CMA CS CFA ಆದವರಿಗೆ ಆದ್ಯತೆಯನ್ನು ನೀಡ್ತಾರೆ. 6 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಅವರು ಕೇಳಿದ್ದಾರೆ. ನೆಕ್ಸ್ಟ್ ಚೀಫ್ ಮ್ಯಾನೇಜರ್ ಸಿ ಅಂಡ್ ಐ ಸಿ ಕ್ರೆಡಿಟ್ ಅನಾಲಿಸ್ಟ್ ಅಂತಂದೇಳಿ ಇದು ಸ್ಕೇಲ್ 4 ಹುದ್ದೆ ಆಗಿದ್ದು 10 ಹುದ್ದೆಗಳು ಖಾಲಿ ಇದ್ದಾವೆ. 30 ವರ್ಷದಿಂದ 42 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವುದಾದ್ರು ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, ಅದರ ಜೊತೆಗೆ MBA ಆರ್ PGDM ಕಂಪ್ಲೀಟ್ ಆಗಿರ್ಬೇಕು. ಇಲ್ಲಿ ಮೊದಲ ಆದ್ಯತೆಯನ್ನು CA CMA CS CFA ಅವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಇಲ್ಲಿ 8 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಂತಂದೇಳಿ ಅವರು ಕೇಳಿದ್ದಾರೆ. ಅದಾದ ನಂತರ ಸೀನಿಯರ್ ಮ್ಯಾನೇಜರ್ ಬಿಸ್ನೆಸ್ ಫೈನಾನ್ಸ್ ಅಂತಂದೇಳಿ ಇದೊಂದು ಸ್ಕೇಲ್ 3 ಹುದ್ದೆ ಆಗಿದ್ದು 5 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 27 ವರ್ಷದಿಂದ 37 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ CA ಆರ್ 2 year ಫುಲ್ ಟೈಮ್ MBA ಆರ್ PGDM ಫೈನಾನ್ಸ್ ಅಲ್ಲಿ ಕಂಪ್ಲೀಟ್ ಆಗಿರ್ಬೇಕಂತಂದೇಳಿ ಹೇಳಿದರೆ. CA ಆದ್ರೂ ಆಗಿರ್ಬೋದು ಅಥವಾ MBA ಅಥವಾ PGDM ಆದ್ರೂ ಕಂಪ್ಲೀಟ್ ಆಗಿರ್ಬೇಕು. ಇಲ್ಲೂ ಕೂಡ 6 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಕೇಳಿದ್ದಾರೆ. ಅದಾದ ನಂತರ ಚೀಫ್ ಮ್ಯಾನೇಜರ್ ಬಿಸ್ನೆಸ್ ಫೈನಾನ್ಸ್ ಅಂತಂದೇಳಿ ಇದೊಂದು ಸ್ಕೇಲ್ 4 ಹುದ್ದೆ ಆಗಿದ್ದು 5 ಹುದ್ದೆಗಳು ಖಾಲಿ ಇದ್ದಾವೆ. 30 ವರ್ಷದಿಂದ 42 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲೂ ಕೂಡ CA ಆರ್ MBA ಆರ್ PGDM ಕ್ವಾಲಿಫಿಕೇಶನ್ ಆದವರಿಗೆ ಒಳ್ಳೆಯದು. 8 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಇವರಿಗೆ ಕೇಳಿದ್ದಾರೆ. ಅದಾದ ನಂತರ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಬಿಸ್ನೆಸ್ ಫೈನಾನ್ಸ್ ಅಂತಂದೇಳಿ ಸ್ಕೇಲ್ 5 ಹುದ್ದೆ ಆಗಿದ್ದು ಒಟ್ಟು 3 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 33 ವರ್ಷದಿಂದ 45 ವರ್ಷದೊಳಗಿನ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. CA ಆರ್ 2 year ಫುಲ್ ಟೈಮ್ MBA ಆರ್ PGDM ಇನ್ ಫೈನಾನ್ಸ್ ಅಂತಂದೇಳಿ ಕೇಳಿದರೆ. CA ಆದ್ರಾಗಿರ್ಬೋದು ಅಥವಾ MBA ಆದ್ರಾಗಿರ್ಬೋದು ಅಥವಾ PGDM ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 10 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಕೇಳಿದ್ದಾರೆ. ಅದಾದ ನಂತರ ಸೀನಿಯರ್ ಡೆವಲಪರ್ ಫುಲ್ ಸ್ಟಾಕ್, ಸೀನಿಯರ್ ಡೆವಲಪರ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಕ್ಲೌಡ್ ಇಂಜಿನಿಯರ್, ETL ಡೆವಲಪರ್ಸ್, ಸೀನಿಯರ್ ETL ಡೆವಲಪರ್ಸ್, AI ಇಂಜಿನಿಯರ್ಸ್, ಸೀನಿಯರ್ AI ಇಂಜಿನಿಯರ್ಸ್, API ಡೆವಲಪರ್ಸ್, ಸೀನಿಯರ್ API ಡೆವಲಪರ್ಸ್, ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ಸ್, ಸರ್ವರ್ ಅಡ್ಮಿನಿಸ್ಟ್ರೇಟರ್ಸ್, ಸೀನಿಯರ್ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಅದಾದ ನಂತರ ಡಾಟಾಬೇಸ್ ಅಡ್ಮಿನಿಸ್ಟ್ರೇಟರು, ಸೀನಿಯರ್ ಸ್ಟೋರೇಜ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಬ್ಯಾಕಪ್, ನೆಕ್ಸ್ಟ್ ಸ್ಟೋರೇಜ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಬ್ಯಾಕಪ್, ಪೋಸ್ಟ್ ಗ್ರೇಸ್ ಅಡ್ಮಿನಿಸ್ಟ್ರೇಟರು, ಫೈನಾನ್ಸ್ ಡೆವಲಪರು, ಸೀನಿಯರ್ ಫೈನಾನ್ಷಿಯಲ್ ಡೆವಲಪರು, ಸೀನಿಯರ್ ಮ್ಯಾನೇಜರ್ ಡಾಟಾ ಸೈಂಟಿಸ್ಟ್, ಚೀಫ್ ಮ್ಯಾನೇಜರ್ ಡಾಟಾ ಸೈಂಟಿಸ್ಟ್, ಡಾಟಾ ವೇರ್ಹೌಸ್ ಆಪರೇಷನ್, ನೆಟ್ ಡೆವಲಪರ್, IT ಇಂಜಿನಿಯರ್,
DQ ಅನಲಿಸ್ಟ್, ಡಾಟಾ ಪ್ರೊಫೈಲಿಂಗು, ಮ್ಯಾನೇಜರ್, ಆಟೋಮೇಷನ್ ಮೇಂಟೆನೆನ್ಸ್ ಮತ್ತು ಸೀನಿಯರ್ ಮ್ಯಾನೇಜರ್, ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆಫೀಸರ್, ಚೀಫ್ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ಡಾಟಾ ಪ್ರೈವಸಿ ಕಂಪ್ಲೈನ್ಸ್ ಆಫೀಸರ್ ಅಂತಂದೇಳಿ, ಚೀಫ್ ಮ್ಯಾನೇಜರ್, ಡಾಟಾ ಪ್ರೈವಸಿ ಕಂಪ್ಲೈನ್ಸ್ ಆಫೀಸರ್, ಮ್ಯಾನೇಜರ್ ಮಾಸ್ಟರ್ ಡಾಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಟಾ ಡಾಟಾ, ಸೀನಿಯರ್ ಮ್ಯಾನೇಜರ್ ಮಾಸ್ಟರ್ ಡಾಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಟಾ ಡಾಟಾ, ಚೀಫ್ ಮ್ಯಾನೇಜರ್ ಮಾಸ್ಟರ್ ಡಾಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೆಟಾ ಡಾಟಾ, ಮ್ಯಾನೇಜರ್ ಮತ್ತು ಸೀನಿಯರ್ ಮ್ಯಾನೇಜರ್. ನೆಕ್ಸ್ಟ್ ಅನೇಕ ರೀತಿಯ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗಿ ಕಂಪ್ಲೀಟ್ ಆಗಿ. ಈಗ ಹುದ್ದೆಗಳು ಎಷ್ಟೆಷ್ಟಿದಾವೆ ಅಂತಂದೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ಬ್ರೀಫ್ ಆಗಿ ನೀವೇನು ಮಾಡಿ ನೋಡ್ಕೊಳ್ತಾ ಹೋಗಿ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತಂದೇಳಿ ಅವರು ಕೊಟ್ಟಿದ್ದಾರೆ, ನೋಡ್ಕೊಳ್ತಾ ಹೋಗಿ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವರು ಕೊಟ್ಟಿದ್ದಾರೆ. SC ಅವರಿಗೆ 5 ವರ್ಷ, ST ಅವರಿಗೆ 5 ವರ್ಷ, ಅದರ್ ಬ್ಯಾಕ್ವರ್ಡ್ ಅಂದರೆ ನಾನ್ ಕ್ರಿಮಿ ಲಾಯರ್ ಅಂತಂದೇಳಿ ಅವ್ರಿಗೂ ಕೂಡ 3 ವರ್ಷ, ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂದರೆ PHB ಕ್ಯಾಂಡಿಡೇಟ್ ಅವ್ರಿಗೂ ಕೂಡ 10 ವರ್ಷ, ಜನರಲ್ ಅವರಿಗೆ, OBC ಅವರಿಗೆ 13 ವರ್ಷ, SC ST ಅವರಿಗೆ 15 ವರ್ಷ. ಆಮೇಲೆ ಆರ್ಮಿಯಲ್ಲಿ ವರ್ಕ್ ಮಾಡಿರೋಂಥವ್ರಿಗೆ ಕೂಡ ಇಲ್ಲಿ 5 ವರ್ಷ, ಮತ್ತು OBC ಅವರಿಗೆ 8 ವರ್ಷ, SC ST ಅವರಿಗೆ 10 ವರ್ಷ. ಮತ್ತು ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 ರಿಯಟ್ಸ್ ಅಂತಂದೇಳಿ 5 ವರ್ಷ ಎಕ್ಸ್ಪೀರಿಯನ್ಸ್ ಅವರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಲ್ರಿಯನ್ನು ನೋಡ್ತಾ ಹೋಗೋಣ. ಈಗ ಲೊಕೇಶನ್ ಆಲ್ ಇಂಡಿಯಾ, ಇದು ಎಲ್ಲಿ ಬೇಕಾದರೂ ಕೊಡ್ಬೋದು ನಿಮಗೆ ಲೊಕೇಶನ್. ಮತ್ತು ಹಾಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ 600 ರೂಪಾಯಿ. ಜನರಲ್, EWS, OBC ಕ್ಯಾಂಡಿಡೇಟ್ಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದೇ ರೀತಿಯಾಗಿ SC ST PWD ಮತ್ತು ವುಮೆನ್ ಅವರಿಗೆ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇದೆ. ಇಲ್ಲಿ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ JMG ಸ್ಕೇಲ್ 1 ಹುದ್ದೆಗಳಿಗೆ 48,480 ರೂಪಾಯಿ ಬೇಸಿಕ್ ಪೇ ಇದೆ. ಅದೇ ರೀತಿಯಾಗಿ MMG ಸ್ಕೇಲ್ 2 ಹುದ್ದೆಗಳಿಗೆ 64,820 ರೂಪಾಯಿ ಸ್ಯಾಲ್ರಿ ಇದೆ ಅವರಿಗೆ ಬೇಸಿಕ್. ಅದೇ ರೀತಿಯಾಗಿ MMG ಸ್ಕೇಲ್ 3 ಹುದ್ದೆಗಳಿಗೆ 85,920 ರೂಪಾಯಿ ಸ್ಯಾಲ್ರಿ ಇದೆ. ಅದೇ ರೀತಿಯಾಗಿ SMG ಸ್ಕೇಲ್ 4 ಹುದ್ದೆಗಳಿಗೆ 1,02,300 ರೂಪಾಯಿ ಬೇಸಿಕ್ ಪೇ ಇದೆ. ಅದೇ ರೀತಿಯಾಗಿ SMG ಸ್ಕೇಲ್ 5 ಹುದ್ದೆಗಳಿಗೆ 1,20,940 ರೂಪಾಯಿ ಸ್ಯಾಲ್ರಿ ಇದೆ ಅವರಿಗೆ. SMG ಅವರಿಗೆ ಸ್ಕೇಲ್ 5 ಹುದ್ದೆಗಳಿಗೆ 1,20,940 ರೂಪಾಯಿ ಸ್ಯಾಲ್ರಿ ಇದೆ. ಪ್ರೊಬೇಷನರಿ ಪೀರಿಯಡು 12 ತಿಂಗಳು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಮತ್ತು ಇವರಿಗೆ ಸರ್ವಿಸ್ ಬಾಂಡ್ ಹೆಂಗೆ ಮಾಡ್ತಾರಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇರೋದು 1.5 ಲ್ಯಾಕ್ ಸರ್ವಿಸ್ ಬಾಂಡ್ ಇರುತ್ತೆ. ಅದು 3 ವರ್ಷದವರೆಗೆ ಅವ್ರು ಏನು ಮಾಡ್ತಾರೆ, ಬಾಂಡನ್ನು ಬರ್ಸ್ಕೊಂಡು ನಿಮ್ಮ ಹತ್ರ ಕೆಲಸವನ್ನು ಮಾಡ್ಕೊಳ್ತಾರೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ನೋಡಿಕೊಂಡು ಓದ್ಕೊಳ್ಳಿ. ಸೆಲೆಕ್ಷನ್ ಪ್ರೊಸೀಜರ್ ಬಂದರೆ ಇಲ್ಲಿ ಆನ್ಲೈನ್ ಟೆಸ್ಟ್ ಇರುತ್ತೆ. ರೀಸನಿಂಗ್ ಎಬಿಲಿಟಿ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜು 25 ಮಾರ್ಕ್ಸ್. ಆಮೇಲೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಟೋಟಲ್ 75 ನಿಮಿಷ ಟೈಮಿಂಗ್ ಕೊಡ್ತಾರೆ. ಅದು ಇಂಗ್ಲೀಷಲ್ಲಿ ನಾವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರೊಫೆಷ್ನಲ್ ನಾಲೆಡ್ಜ್ ಅಂತಂದೇಳಿ 75 ಕ್ವಶನ್ ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ, 75 ನಿಮಿಷ ಟೈಮ್ ಇರುತ್ತೆ. ಒಟ್ಟು 150 ಕ್ವಶನ್ ಇರುತ್ತೆ, 225 ಮಾರ್ಕ್ಸ್ ಇರುತ್ತೆ, 150 ನಿಮಿಷ ಟೈಮ್ ಇರುತ್ತೆ. ಸೆಕ್ಷನ್ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3 ಆರ್ ಕ್ವಾಲಿಫೈಯಿಂಗ್ ನೇಚರ್ ಮಾರ್ಕ್ಸ್ ಸೆಕ್ಯೂರ್ಡ್. ದೀಸ್ ಸೆಕ್ಷನ್ ವಿಲ್ ನಾಟ್ ಬಿ ರೀನಾಕ್ಡ್ ಫಾರ್ ಫೈನಲ್ ರಿಸಲ್ಟ್ ಅಂತಂದು ಹೇಳಿದ್ರು ಹೇಳಿದ್ದಾರೆ. ಫುಲ್ ಡೀಟೇಲ್ ಆಗಿ ಇದನ್ನು ಕೂಡ ನೋಡ್ಕೊಳ್ಳೋಗಿ. ಆನ್ಲೈನ್ ಟೆಸ್ಟ್ ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತಂದೇಳಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಅಹಮದಾಬಾದ್, ಚಂಡೀಗಢ, ಲಕ್ನೋ, ರಾಯ್ಪುರ್, ಬೆಂಗಳೂರಲ್ಲೂ ಕೂಡ ಕೊಟ್ಟಿದ್ದಾರೆ. ನೀವು ಕರ್ನಾಟಕದವರೆಲ್ಲ ಬೆಂಗಳೂರಲ್ಲಿ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೋರಿ ಈ ಎಕ್ಸಾಮ್ ಸೆಂಟರ್. ಇಲ್ಲಿ ಬಯೋಮೆಟ್ರಿಕ್ ಡಾಟಾ ಕ್ಯಾಪ್ಚರಿಂಗ್ ಆ್ಯಂಡ್ ವೆರಿಫಿಕೇಷನ್ ಕೂಡ ಇರುತ್ತೆ. ಇಲ್ಲಿ ಎಕ್ಸಾಮ್ ಬಿಫೋರ್ ಅವತ್ತಿನ ದಿನ ಚೆಕ್ ಮಾಡ್ತಾರೆ. ಫುಲ್ ಡೀಟೇಲ್ ಆಗಿ ಇದನ್ನು ನೋಡ್ಕೊಳ್ಳಿ, ಯಾವ ರೀತಿ ಅಪ್ಲೈ ಮಾಡೋದೆಲ್ಲ ಇದು ನೋಡ್ಕೊಂಡ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ. ಎಲ್ಲರೂ ಕೂಡ ಇದೊಂದು ಒಳ್ಳೆಯ ಮತ್ತು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಆಗಿರುತ್ತೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಲ್ಲೂ ನಾವು ಒಂದು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮಿಂದ 50 ಲೈಕ್ಸನ್ನು ಈ ಒಂದು ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಫುಲ್ ಲೈಕ್ ಮಾಡಿ, ಗಂಟೆನ ಟನ್ ಅಂತ ಹೇಳಿ ಹೊಡೆದು ಮುರಿದಾಕಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.